ಪಾಕ್ ಮತ್ತು ಅಫ್ಘಾನ್ ನಡುವೆ ಉಗ್ರ ಕದನ ನಡೆದಿದೆ. ಗಡಿ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ನೆರೆಹೊರೆ ದೇಶಗಳ ಮಧ್ಯೆ ಸಮರ. ಉಗ್ರ ಯುದ್ಧಕ್ಕೆ 200 ಮಂದಿ ಸಾವನ್ನಪ್ಪಿದ್ದಾರೆ. ಪಾಕಿಸ್ತಾನ ಮತ್ತು ಅಫ್ಘಾನ್ ಅವರಿಬ್ಬರ ನಡುವಿನ ಉಗ್ರ ಕದನ 200 ಜನ ಪ್ರಾಣ ಕಳ್ಕೊಂಡಿದ್ದಾರೆ. ಗಡಿ ವಿಚಾರಕ್ಕೆ ನೆರೆಹೊರೆ ದೇಶಗಳ ಮಧ್ಯೆ ಸಮರ, ಭೀಕರ ಕಾಳಗ. ಉಗ್ರ ಯುದ್ಧಕ್ಕೆ 200 ಸಾವು, ಬರೋಬ್ಬರಿ 200 ಜನ ಸಾವನ್ನಪ್ಪಿದ್ದಾರೆ. ಭೂಗಡಿ ಸಂಬಂಧ ಎರಡು ದೇಶಗಳ ನಡುವೆ ಮಾರಾಮಾರಿ. ಯುದ್ಧದ ಕಾರಣಕ್ಕೆ 200ಕ್ಕೂ ಹೆಚ್ಚು ಜನ ಸಾವನ್ನಪ್ಪಿದ್ದಾರೆ. ತಾಲಿಬಾನ್ ಮತ್ತು ಪಾಕ್ ಯುದ್ಧ ಕ್ಷಣ ಕ್ಷಣಕ್ಕೂ ತೀವ್ರ ಸ್ವರೂಪವನ್ನು ಪಡೆದುಕೊಳ್ಳುತ್ತಿದೆ. ಪಾಕ್ ಮತ್ತು ಅಫ್ಘಾನ್ ನಡುವೆ ಉಗ್ರ ಕದನ. ಬರೀ ಕೇವಲ ಒಂದು ಭೂಗಡಿ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಈ ಕದನ 2611 ಕಿಲೋಮೀಟರು ಉದ್ದದ ಗಡಿ ಇದೆ. ಅದನ್ನು ಡ್ಯೂರಾಂಡ್ ಲೈನ್ ಅಂತ ಕರೀತಾರೆ. ಆ ಡ್ಯೂರಾಂಡ್ ಲೈನು ಅಫ್ಘಾನಿನ ತಾಲಿಬಾನ್ಗಳು ಮಾನ್ಯತೆ ಪಡೆದಿಲ್ಲ. ಪಾಕಿಸ್ತಾನಿಗಳು ಅದು ನಮ್ಮ ಲೈನು ಅಂಥೇಳಿ ಇವರು ವಾದ, ಅಫ್ಘಾನು ಅದು ನಮ್ಮ ಲೈನು ಅಂಥೇಳಿ ಅವರು ವಾದ. ಈ ವಾದಗಳು ಸಂಘರ್ಷಕ್ಕೆ ತಿರುಗಿದೆ. ಇನ್ನು ಅಫ್ಘಾನ್ನಲ್ಲಿ ಆಡಳಿತ ತಾಲಿಬಾನ್ ಕೈಯಲ್ಲಿದೆ. ತಾಲಿಬಾನಿಗಳು ಈ ಡ್ಯೂರಾನ್ ಲೈನಲ್ಲಿ ನಿಂತುಕೊಂಡು ಪಾಕಿಸ್ತಾನದ ವಿರುದ್ಧ ದಾಳಿ ಮಾಡಿದ್ರು. ಪಾಕ್ ಮೊದಲ ಬಾರಿ ಘೋಷಣೆ ಮಾಡಿತು, ನಾವು ತಾಲಿಬಾನ್ ವಿರುದ್ಧ ಯುದ್ಧ ಮಾಡೋದಕ್ಕೆ ಸಿದ್ಧತೆಯಲ್ಲಿದ್ದೀವಿ, ಸಕಲ ತಯಾರಿಗಳು ಆಗಿದ್ದಾವೆ ಅಂಥೇಳಿ. ಹಿಂಗೇಳಿ ಆತ ಸ್ಟೇಟ್ಮೆಂಟ್ ಮುಗಿಸೋದ್ರೊಳಗಾಗಿ ಅಫ್ಘಾನಿನ ತಾಲಿಬಾನಿಗಳು ಒಂದು ಸಣ್ಣ ಮಟ್ಟಗಿನ ದಾಳಿ ಮಾಡಿದ್ರು. ಅದಾದ ನಂತರ ಪಾಕಿಸ್ತಾನ ಪ್ರತಿ ದಾಳಿ ಮಾಡಿತು. ಈಗ ತಾಲಿಬಾನಿಗಳು ನಿರಂತರವಾದಂತಹ ದಾಳಿಯನ್ನು ಮಾಡ್ತಾ ಇದೆ ಪಾಕಿಸ್ತಾನದ ವಿರುದ್ಧ. ಇನ್ನು ತಾಲಿಬಾನಿಗಳಿಗೆ ಶಸ್ತ್ರಾಸ್ತ್ರಗಳನ್ನು ಸಪ್ಲೈ ಮಾಡ್ತಿರೋದು. ಪಾಕಿಸ್ತಾನದ ಜೊತೆಗೂ ಕೂಡ ಚೀನಾ ದೇಶ ಉತ್ತಮ ಸಂಬಂಧವನ್ನು ಹೊಂದ್ಕೊಂಡಿದೆ. ಆದರೆ ಅಫ್ಘಾನ್ ಜೊತೆಯೂ ಕೂಡ ಒಂದು ತರಹದ ಸಂಬಂಧ ಇದೆ. ಎರಡು ದೇಶದಲ್ಲಿ ಯಾರಿಗೆ ಅವರ ಶಸ್ತ್ರಾಸ್ತ್ರಗಳನ್ನು ಪೂರೈಸ್ತಾರೆ ಅನ್ನೋದೇ ಪ್ರಶ್ನೆ. ಒಟ್ಟಾರೆ ಎರಡು ದೇಶಗಳ ನಡುವೆ ಭುಗಿಲೆದ್ದ ಸಂಘರ್ಷ. ಪಾಕ್ ಅಫ್ಘಾನ್ ನಡುವೆ 2611 ಕಿಲೋಮೀಟರ್ ಉದ್ದದ ಗಡಿ ಇದೆ. ಅದನ್ನು ಡ್ಯೂರಾಂಡ್ ಲೈನ್ ಅಂತ ಕರೀತಾರೆ. ಇನ್ನು ಈ ಗಡಿಗೆ ಅಫ್ಘಾನಿಸ್ತಾನದ ಮಾನ್ಯತೆ ಇಲ್ಲ. ಉಗ್ರರ ದಾಳಿ ಕಾರಣ ಪಾಕಿಸ್ತಾನಕ್ಕೆ ಆಕ್ರೋಶ ಇದೆ. ಸೊ ಇದೇ ಕಾರಣಕ್ಕೆ ಅಫ್ಘಾನ್ ಮೇಲೆ ಪಾಕಿಸ್ತಾನ ದಾಳಿ, ಇನ್ನು ಅಫ್ಘಾನಿಸ್ತಾನದ ತಾಲಿಬಾನ್ಗಳಿಂದಲೂ ಕೂಡ ಪ್ರತಿ ದಾಳಿ ನಡೀತಾ ಇದೆ. ಒಟ್ಟಾರೆ ಅಫ್ಘಾನ್ ಮತ್ತು ಪಾಕಿಸ್ತಾನ ಎರಡೂ ದೇಶಗಳನ್ನು ಸೇರಿಕೊಂಡು 200 ಜನ ಪ್ರಾಣ ಕಳ್ಕೊಂಡಿದ್ದಾರೆ ಅನ್ನೋ ಜಾಗತಿಕ ವರದಿ ಇದೆ. ಒಟ್ಟಾರೆ ಈ ಯುದ್ಧ ಯಾವ ತೀವ್ರತೆಯನ್ನು ಪಡೆದುಕೊಳ್ಳುತ್ತೆ ಎನ್ನುವಂತಹದ್ದೇ ಪ್ರಶ್ನೆ. ಇನ್ನು ದಿನದಿನಕ್ಕೂ ಕೂಡ ಇದರ ಸ್ವರೂಪ ತೀವ್ರವಾಗಿ ಬದಲಾಗಬಹುದು. ಎರಡೂ ದೇಶಗಳ ನಡುವಿನ ಯುದ್ಧ ಭಾರತಕ್ಕೆ ಯಾವ ನಷ್ಟವೂ ಇಲ್ಲ, ಯಾವ ಲಾಭವೂ ಇಲ್ಲ. ವ್ಯಾಪಾರದಲ್ಲೂ ನಷ್ಟ ಇಲ್ಲ, ಸಂಬಂಧಗಳಲ್ಲೂ ನಷ್ಟ ಇಲ್ಲ ಎಂದು ಹೇಳಲಾಗ್ತಿದೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.